ಟಾರ್ ರೋಡಿಂದ ಹೀಗೆ ಬಂದರೆ ಇದೇ ಜಾಗ. ಈ ಕಬ್ಬು ಕಾಣ್ತಾ ಇದಲ್ಲ, ಈ ಕಬ್ಬು ಕಾಣ್ತಾ ಜಾಗ 12 ಕುಂಟೆ. 12 ಕುಂಟೆ. ಒಂದು 3 ತೆಂಗಿನ ಮರ ಇವೆ. ಈ ಕಬ್ಬೇನು ನೋಡ್ತಾ ಇದ್ದೀರಾ, ಈ ಕಬ್ಬಿರೋದೇ ಜಾಗ 12 ಕುಂಟೆ ಜಾಗ. ಟಾರ್ ರೋಡ್ ಪಾಯಿಂಟು. ರೋಡ್ ಪೇಸಿಂಗ್ಗೆ ಬಂದು ನಿಮಗೆ ಒಂದು 50 ಅಡಿ ಸಿಗುತ್ತೆ. ರೋಡ್ ಪೇಸಿಂಗು ಒಂದು 50 ಅಡಿ ಸಿಗುತ್ತೆ. ಈ ಕಡೆಗೆ ಇದೇ ಎಡ್ಜ್. ಈ ತೆಂಗಿನ ಸಸಿ ನೋಡ್ತಾ ಇದ್ದೀರಾ, ಈ ತೆಂಗಿನ ಸಸಿ ನೋಡ್ತಾ ಇರೋದೆ ಈ ಕಡೆ ಎಡ್ಜ್. 12 ಕುಂಟೆ ಜಾಗ ವಿಸ್ತೀರ್ಣ ಬಂದು. ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ, ಕೂತ್ಕೊಂಡ್ರೆ ರೇಷಬಲ್ ಆಗುತ್ತೆ. ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ, ಕೂತ್ಕೊಂಡ್ರೆ ರೇಷಬಲ್ ಆಗುತ್ತೆ. ಟಾರ್ ರೋಡ್ ಪಾಯಿಂಟು. ಊರಿಂದ ಒಂದು 400 ಮೀಟ್ರ್ ಅಷ್ಟೇ ಈ ಜಾಗಕ್ಕೆ. ವಿಲೇಜಿಂದ 400 ಮೀಟ್ರ್. ಮದ್ದೂರಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಂದ 12 ಕಿಲೋಮೀಟ್ರ್ ಆಗುತ್ತೆ ಜಾಗ ಬಂದು. ನೋಡಿ, ಚಿಕ್ಕದಾಗೆ ಪರಾಮರ್ಶೆ ಮಾಡ್ಕೊಂಡು ಕೇಳುವಂಥವ್ರಿಗೆ ಈ 12 ಕುಂಟೆ ಆಗುತ್ತೆ ಜಾಗ. ಓಕೆ ಆದರೆ ಫೋನ್ ಮಾಡಿ ಸರ್, ಶೇರ್ ಮಾಡಿ, ದಯವಿಟ್ಟು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ವಿಲೇಜ್ಗೆ ಹತ್ತಿರ ಇರುವಂಥ ಜಾಗ ಇದು. ಒಂದು 300-400 ಮೀಟ್ರಲ್ಲಿ ವಿಲೇಜ್ ಇದೆ. ಮನೆ ಕಟ್ಕೊಂಡಿರೋದಕ್ಕೆ ತುಂಬ ಚೆನ್ನಾಗಿದೆ. ಸೂರ್ಯ ಪೇಸಿಂಗ್ ಆದಮೇಲೆ ಸೂರ್ಯನ ಪೇಸಿಂಗ್ ಜಾಗ ಬರುತ್ತೆ, ತುಂಬ ಚೆನ್ನಾಗಿದೆ. ಆ ಕಬ್ಬಿದೆಯಲ್ಲ, ಈ ಕಬ್ಬು ಸೇರಿಸ್ಕೊಂಡಂಗೆ ಸೀಮೆ ಹುಲ್ಲು ಇದು. ಆ ಕಬ್ಬಿಂದ ಎಡ್ಜು ಇದು. ಈ ಕಬ್ಬು ಎಡ್ಜು 12 ಕುಂಟೆ. ಒಂದು ಕುಂಟೆಗೆ 2.5 ಲಕ್ಷ. ಕೂತ್ಕೊಂಡು ರೇಷಬಲ್ ಆಗುತ್ತೆ. ಫೋನ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್.